ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತನ ಬಯಸ್ತಾ, ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು JDS-ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ. ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ. ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮ್ಗೆ ತಿಳಿದಿದೆ. ಆದರೂ ಕೂಡ ಏನು 25ನೇ ತಾರೀಕು ನಡೆದಂತ ಕೋಲಾರ ಹಾಲು, ಯಾರು ಮಾತಾಡ್ಬಿಡಿ ದಯವಿಟ್ಟು, ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಿಲು ತಾಲೂಕಿನಿಂದ JDS-ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ, ಪೂರ್ವಕ್ಕೆ ನನ್ನನ್ನ ಅಂದ್ರೆ ಕಡೇನಹಳ್ಳಿ ನಾಗರಾಜನ್ನ, ಪಶ್ಚಿಮಕ್ಕೆ ನಮ್ಮ BV ಸಾಮೇಗೌಡರನ್ನ, ಮತ್ತೆ ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯಾರವರನ್ನ ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ರು. ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು, ಪಶ್ಚಿಮ ಕ್ಷೇತ್ರದಿಂದ BV ಸಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ JDS ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ. ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ DCC ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ, ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರು, ಅವರನ್ನ ಪರಾಭವಗೊಳಿಸಿ ನಮ್ಮ DCC ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು. ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ DCC ಬ್ಯಾಂಕ್ ಡೆಲಿಗೇಟ್ಸು, ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು, ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ, ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಹಾಗೇನೆ ಈ ಒಂದು ಚುನಾವಣೆ ಇವತ್ತು ನಮ್ಮ MLA ಅವರು ಇಲ್ಲಿ ಇರಬೇಕಾಗಿತ್ತು. MLA ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ನಲ್ಲಿದ್ದಾರೆ. ಸ್ಪೇನ್ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತೇಳಿ ಅಲ್ಲಿಂದ ನಮಗೆ ಹಾರೈಸಿ ಕಳಿಸಿದ್ದಾರೆ. ನಮ್ಮೆಲ್ಲರ DCC ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು, ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬೇಕು ಅಲ್ಲ. ಈ ಚುನಾವಣೆ ನಾವು ಜೈಬೇರಿ ಬಾರಿಸಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇ ಕಾರಣ ಏನು ಅಂತಂದ್ರೆ, ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ. ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ. ನಮ್ಮ ಶಾಸಕರು
ಯಾವುದೇ ಚುನಾವಣೆ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಕೋಮಲ್ ಚುನಾವಣೆಯಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು. ಹಾಗಾಗಿ ಏನು ಗೆಲುವಿಗೆ ತಮ್ಮ ಪೂರ್ತಿ ಸಮರ್ಪಣೆಯನ್ನ ಅರ್ಪಿಸಿಕೊಂಡಿದ್ರು, ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿ ಅವರನ್ನ ಮುಖ್ಯ ಇದನ್ನ ಮಾಡಿದ್ರು. ಅವರ ಒಂದು ನೇತೃತ್ವದಲ್ಲಿ, ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ DCC ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡೂ ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಲಿಕ್ಕೆ ಕಾರಣವಾದಂತ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಮತ್ತೆ ನಮ್ಮ ರಘುಪತ್ ರೆಡ್ಡಿ ಅವರು, ಮುರಳಿ ಅವರು, ಮತ್ತೆ ನಮ್ಮ ಶಂಕರಪ್ಪನವರು, ನಮ್ಮ ಬೇವಳ್ಳಿ ಶಂಕರ್ ಅವರು, ಅದರಲ್ಲಿ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರು, ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನ ತಗೊಂಡು ಶ್ರೀನಿವಾಸ್ ರೆಡ್ಡಿ ಅವರು, ನಮ್ಮ ಸಾಮೇಗೌಡರು ಬಿಡಿ ಕ್ಯಾಂಡಿಡೇಟ್, ನಾವಿಬ್ರು ಕ್ಯಾಂಡಿಡೇಟ್ಸು, ಅದರಿಂದ ನಾವು ಮಾಡಲೇಬೇಕು. ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತೆ ನಮ್ಮ ಎಲ್ಲ ಮುಖಂಡರು, ಯಾಕಂದ್ರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ, ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸ್ಲಿಕ್ಕೆ ಕಾರಣರಾಗಿರ್ತಾರೆ. ಇವರೆಲ್ರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೆ. ಬಂಧುಗಳೇ, ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ. ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದ್ರೆ, ನಾನು ಈಗಾಗಲೇ ಇದು 4ನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು. ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಇಲ್ಲ. ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು. ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿರಲಿಲ್ಲ. ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ, ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಇವರು, ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು, ಇದರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಮಾಡಿದ್ರು. ಆವಣಿ ಎಲ್ಲಿದೆ? ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ. ಆವಣಿ ಎಲ್ಲಿದೆ, ಬಲ್ಲ ಎಲ್ಲಿದೆ, ಅದನ್ನ ತೆಗೆದು ಹೆಬ್ಬಣಿಗೆ ಹಾಕ್ತಾರೆ. ಇಲ್ಲೆಲ್ಲಿದೆ, ತಿಮರಾವತ್ನಹಳ್ಳಿ ಎಲ್ಲಿದೆ, ಇದೆಲ್ಲಿದೆ, ಮಲ್ನಾಯಕನಹಳ್ಳಿ ಎಲ್ಲಿದೆ, ಅದನ್ನ ತೆಗೆದು ಆಗರಕ್ಕೆ ಹಾಕ್ತಾರೆ. ಯಾಕೆ ಕಣ್ ಕಾಣಲ್ವಾ ನೀವು ಇವ್ರಿಗೇನು ಏನ್ ಬಂದಿದೆ ರೋಗ? ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು? ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ, ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ. ನಾನು ಚುನಾವಣೆಗೆ ನಿಲ್ಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು, ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ. ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡ್ಬೇಕು, ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ. ಭಾವನೆ ಇರೋದು ಬೇರೆಯವರಿಗೆ. ಜಯಸಿಂಹ ಕೃಷ್ಣಪ್ಪ ಅವರು 8 ಸಾರಿ ಗೆದ್ದಿದ್ದಾರೆ. ಅದು ಕಣ್ಣಿಗೆ ಕಾಣಲ್ವಾ? 8 ಸಾರಿ ಗೆದ್ದಿರೋದು. ಇದೇ ನಂಜೇಗೌಡರು ಈಗ 3ನೇ ಬಾರಿ. ಅದು ಕಾಣಲ್ವಾ? ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ? ನಾನೇನು ಪಾಕಿಸ್ತಾನದವನ? ಇಲ್ಲ ನಾನೇನು ಬಾಂಗ್ಲಾದೇಶದವನ? ನಾನು ಈ ಮುಳಬಾಗಲ್ ತಾಲೂಕಿನವನು, ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ. ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಬೇಕಾದಂತ ಒಂದು ಇದಾದ ಕಾರಣ ಇದು. ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ
ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ನಾನು ಹೇಳಿದ್ದು ಇಷ್ಟೇ. ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೀನಿ. ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತುನು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದು ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಅದು ಹೇಳಿಲ್ಲ. ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ. ನಾವು ಚಾಲ್ತಿ ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರ್ಬೇಕಾಗ್ತದೆ. ಆ ಪದವಿ ಇರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತುನು ಇದಕ್ಕೆ ಅಂಟ್ಕೊಂಡು ಕೂರುವಂತ ಜಾಯಮಾನ ನಂದಲ್ಲ. ಇದರಿಂದಾನೇ ಜೀವನ ಮಾಡ್ಬೇಕು ಅನ್ನೋ ಇದು ಇಲ್ಲ. ನಮ್ದು ಕೂಡ ಜಮೀನ್ದಾರ ಕುಟುಂಬ. ನಾವು 150 ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ. ನನ್ನ ಭಾಗಕ್ಕೆ 70 ಎಕರೆ ಬಂದಿದೆ. ದಾಖಲೆಗಳಲ್ಲಿದೆ, ತೋರಿಸ್ತೀನಿ ಬೇಕಾದ್ರೆ. ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು 70 ಎಕರೆ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರು ಇದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ತಿಳ್ಕೊಂಡು ಬನ್ನಿ ಬೇಕಾದ್ರೆ, ಅನಂತಪುರ ಪಕ್ಕದಲ್ಲಿ. ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಇದರಿಂದ ನಾನು ದುಡ್ಡು ಮಾಡಬೇಕು, ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡೋರು. ಆಗ ಮಾಡಿದ್ದಾನೆ, ಈಗ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಏನ್ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದನ್ನ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳೋಂತ ನೆಸೆಸಿಟಿ ನನಗಿಲ್ಲ. ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನ್ ಚೆನ್ನಾಗಿದ್ದೀವ, ನಾವು ಕರೆಕ್ಟ್ ಆಗಿದ್ದೀವ ಅಂತ. ನಂತರ ಇನ್ನೊಂದು ಹೇಳಿದ್ರು, ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ. ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ. ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. ಅವರು ಆಗ 35 ಓಟಲ್ಲಿ ಪರಾಭವಗೊಂಡ್ರು. ಯಾಕೆ? ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ? ನೀವು ಆಗ್ಬಾರ್ದು ನಾನು ಹೇಳಿಲ್ಲ. ನಾನು ಆಗ್ಬಾರ್ದ? ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು. ಇನ್ನೊಂದು, ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮ್ಗೆ? 1993ರಲ್ಲಿ ಗೋಲಿಬಾರ್ ಆಗಿದ್ದಾಗ ನಾವು ಹೋರಾಟ ಮಾಡಿ ರೇಟ್ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ನಾವು 93ರಲ್ಲಿ. ಈಗಲ್ಲ, 2000 ಇಸ್ವಿನಲ್ಲಿ ಮತ್ತೆ ಫ್ಯಾಟು, SNF ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ 2000ದಲ್ಲಿ ಗೋಲಿಬಾರ್ ಆಗಿ, ಆ ಗೋಲಿಬಾರಲ್ಲಿ ಏಟ್ ತಿಂದು 15 ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ. ಆರ್ ವೆಂಕಟರಾಮಯ್ಯನವರು, ನಾನು, ದಿವಂಗತ MLA ಶ್ರೀರಾಮ್ ರೆಡ್ಡಿ ಅವರು, ಅಬ್ನೀಶ್ ಶಂಕರ್ ಅವರು. ಇವತ್ತಿಗೂ ಅದು ದಾಖಲೆ ಇದೆ. ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ. ನಾನು ಕಷ್ಟಪಟ್ಟು, ನಾನೆಲ್ಲ ಕಷ್ಟಪಟ್ಟು ಬಂದಿರ್ತಕ್ಕಂಥವನು. ನಾನು ಬಂದಾಗ ಕೇವಲ 60-70 ಸೊಸೈಟಿ ಇತ್ತು. ಇವತ್ತು 200 ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ. ಇದು ಸಾಧನೆ ಅಲ್ವಾ? 5 ವರ್ಷದಿಂದ, ಹೋದ ವರ್ಷ 5 ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಾಗೇನೆ 5 ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡದೆ, ಯಾವುದೇ ರೀತಿಯಾದಂತ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ. ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು. ರಾಜೇಂದ್ರ ಗೌಡ್ರು ಕಾಂಗ್ರೆಸ್ ನಲ್ಲಿದ್ರು, ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ. ಹಾಗಾದ್ರೆ ಅವ್ರು ಯಾಕೆ ಮಾಡ್ಲಿಲ್ಲ ಸಪೋರ್ಟು? ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ. ಇದು ನಮ್ಮದೊಂದು ಪಕ್ಷ, ಇದು ಜಾತ್ಯತೀತ ಜನತಾದಳ ಪಕ್ಷ. ಇದಕ್ಕೊಂದು ಹೈಕಮಾಂಡ್ ಇದೆ, ಇದಕ್ಕೊಬ್ಬ MLA ಇದ್ದಾರೆ, ಇದಕ್ಕೊಬ್ಬ ನಾಯಕರುಗಳಿದ್ದಾರೆ, ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ. ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು, ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದ್ದೀವಿ. ದೇವರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ವಿ. ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ. ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು ಪ್ರತಿ ಮಾತಿಗೂ ಹೇಳಿದಿರಿ, ನಾನು
ಇಂಡಿಪೆಂಡೆಂಟು, ನಾನು ಇಂಡಿಪೆಂಡೆಂಟು ಅಂತ ಹೇಳಿದಿ. ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಿರೋವಾಗ ಅಸಂಖ್ಯಾತಂತ ಲಕ್ಷಾಂತರ ಜನ MLA ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಕೂಡ ನಮ್ಮ MLA ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ MLA ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನ್ ಅಲ್ಲಿ ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಿಕ್ಕಾಗಲ್ಲ. ಅಂತ ಕೆಲಸಗಳನ್ನ ನಮ್ಮ MLA ಅವರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ಹೇಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ. ಹೌದು, ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕಾರಣರಾಗಿದ್ದೀವಿ. ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ. ಅವ್ರು ಹೇಳಿದ ಕೆಲಸ ಚಾಚು ಚಪ್ಪದೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆಲಂಗೂರು ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿದ್ದಾರೆ, ಆಲಂಗೂರು ಶ್ರೀನಿವಾಸ್ ಅವ್ರ ಹಿಂದೆ ನಾವು ಇದ್ವಿ. ಹಾಗಾಗಿ ಇದೊಂದು ಪಕ್ಷದ ಎಲ್ಲರನ್ನೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ. ಇದು ಮಾಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು, ನಾವು ಹೈಜಾಕ್ ಮಾಡ್ಕೊಂಡು ಹೋದ್ವಿ, ಅವ್ರು ಕೇಳ್ಕೊಂಡ್ರು ಬಿಡ್ಲಿಲ್ಲ ಅದೆಲ್ಲ ಅಂತ. ಇದೆಲ್ಲ ಒಂಥರ ಕಪೋಲ ಕಲ್ಪಿತ. ಇದು ನಾವು ಯಾವತ್ತೂ ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ ಆಗಿ, ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ, ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋರಂತೆ ಬರ್ರಪ್ಪ ಅಂತ ಹೇಳಿದ್ದೀವಿ ಹೊರತು ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತಾನೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೇನೆ ಬಂಧುಗಳೇ, ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ. ಯಾರು ಕರ್ಕೊಂಡು ಹೋಗ್ತಾ ಇರೋದು? ಯಾರು ಕರ್ಕೊಂಡು ಹೋಗಿಲ್ಲ. ನಿಮ್ಮ ನಂಜೇಗೌಡರು, ನಿಮ್ಮ ಇನ್ನೊಬ್ರು ಎಲ್ಲಾರು ಬಸ್ಗಳು ಎತ್ತ ಇಳಿಸ್ತಾ ಇದ್ರು. ಅದು ಕಣ್ಣು ಕಾಣಿಸಲ್ವಾ? ಅದು ಕಣ್ಣು ಕಾಣಿಸಲ್ವಾ? ಎಲ್ಲಾರು ಬಸ್ಗಳು ತಂದು ಇಳಿಸ್ತಾ ಇದ್ದಿದ್ದು. ನಾವು ಟೂರ್ ಕರ್ಕೊಂಡು ಹೋಗಿರ್ಲಿಲ್ಲ. ಯಾರು ಅವರೇ ಬಂದು ಅಣ್ಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ, ಸುಮ್ಮನೆ ನಮ್ಮನ್ನ ಹಿಂಸೆ ಮಾಡ್ತಾ ಇದ್ದಾರೆ, 3 ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ, ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ನಾವು ನಿಮ್ ತರ ನೋಟುಗಳು ಕೊಟ್ಟು, ಚಿಲ್ಲರೆ ಕೊಟ್ಟು, ಎಲ್ಲಾನು ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು, ನೋಟುಗಳು ಇಡೋದು ಇದು ಒಳ್ಳೇದಾ? ಪ್ರಭುತ್ವದಲ್ಲಿ ಇದೇ ಒಳ್ಳೇದಾ? ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ. ಹೌದು, ಧರ್ಮ, ಪ್ರಜಾಪ್ರಭುತ್ವ ನಂಬರ್ ಗೇಮ್. ಇದು ನಂಬರ್ ಗೇಮ್. ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವನು ಗೆಲ್ತಾನೆ. ಧರ್ಮ ಇವಾಗ ನಮ್ ಕಡೆ ಇದೆ, ನಾವು ಗೆದ್ದಿದ್ದೀವಿ. ನಾವು ಧರ್ಮ ನಮ್ ಕಡೆ ಇದೆ. ನಾವು ಒಳ್ಳೆ ಕೆಲಸ, ನಾವು ಒಬ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ನನಗೂ ಸಹಾಯ ಮಾಡಿದಾರ ಅವ್ರು, ಇಲ್ಲ ಅಂತ ಹೇಳಿಲ್ಲ. ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ. ನಮ್ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಡಲಿದ್ದಾರೆ. ಅವರಿಗೆ ಜೆಡಿಎಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದ್ರೆ ಅಷ್ಟು ಓಟ್ ತಗೊಂಡಿರೋದು. ಎಲ್ಲೋ ಒಂದು ಕಡೆ ಅವರಿಗೆ ಸರ್, ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನೀತಿ ಮೇಲೆ ಸೋಲು ಗೆಲುವು ಅನಿವಾರ್ಯ. ಸೋಲು ಆದ್ರೂ ಸೋಲ್ಬೇಕಾಗ್ತದೆ. ಎರಡೂ ಒಂದೇ, ಒಬ್ಬರೇ ಆಗಕ್ಕಾಗಲ್ಲ. ಒಬ್ರು ಸೋಲ್ಬೇಕಾಗ್ತದೆ, ಒಬ್ರು ಗೆಲ್ಬೇಕಾಗ್ತದೆ. ದುರಾದೃಷ್ಟವಶಾತ್ ಆ ಎಮ್ಮ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಮ್ಮನಿಗೆ ಇನ್ನೂ ಒಳ್ಳೆ ಇದನ್ನ ಕೊಡುವಂತ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. 3 ಕ್ಯಾಂಡಿಡೇಟ್ ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇತ್ತು. ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದ್ದಾರೆ. ನಾನು ಹೇಳ್ದಲ್ಲ, ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇನೋ ಆಗಿರ್ತವೆ, ಮತದಾರರ ಒಂದು ತೀರ್ಪು, ಅದನ್ನ ಒಪ್ಕೋಬೇಕಾಗ್ತದೆ. ನಾವು ಒಪ್ಕೋಬೇಕಾಗ್ತದೆ. 3 ತಾಲೂಕಲ್ಲಪ್ಪ, ಕೋಲಾರ ಮತ್ತು ಶ್ರೀನಿವಾಸಪುರ, ಮುಳಬಾಗಿಲು ಒಂದೇ ತಾಲೂಕು. ಪ್ರಕಾಶ್ ಅವರು ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ನಾನು ಯಾರಿಗೂ ಒಂದ್ ನಿಮಿಷ ನಾನು ಯಾರಿಗೂ ಭಯ ಬೇಡ ಅಂತ ವ್ಯಕ್ತಿ ಅಲ್ಲ. ನಾನೊಬ್ಬ ಅಡ್ವೊಕೇಟ್. ಒಂದ್ ನಿಮಿಷ, ನಾನು ಯಾರಿಗೂ ಭಯ ಬೀಳೋ ಅಂತ ವ್ಯಕ್ತಿ ಅಲ್ಲ. ನಾನು 35 ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು, ವಕೀಲ ವೃತ್ತಿ ಮಾಡಿರ್ತಕ್ಕಂಥವನು. ಕೋಲಾರ ವಕೀಲರ ಸಂಘಕ್ಕೆ 96ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ. 2000 ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ. ಕೋಲಾರ ವಕೀಲರ ಸಂಘದಲ್ಲಿ 2 ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ.
ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂತ ನಾನು ಅವಶ್ಯಕತೆ ನನಗಿಲ್ಲ. ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ಕರ್ಕೊಂಡು ಯಾರು ಸ್ಪರ್ಧೆ? ನಾ ಅವ್ರ ಯಾಕೆ ಹಂಗಾದ್ರೆ ನೋಟುಗಳು ಕೊಟ್ರು? ನನಗೆ ಭಯ ಪಟ್ಟ ನೋಟುಗಳು ಕೊಟ್ಟಿದ್ದು? ಎಲ್ಲಿ ಸರ್ ಅದು ನೋಟುಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರ್ ಅಲ್ಲಿ 1 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಹಿಂಗಿಟ್ಟು ಮಡ್ಚಿ ಹಾಕಿದ್ರಲ್ಲ. ವೋಟಿಂಗ್ ಅಲ್ಲಿ ಹೌದು. ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಸಿದ್ದಾರೆ. ಹಾಗಾದ್ರೆ ಗೆಲ್ಲಿ ಒಡಕಾಯ್ತು ಈಗ? ನಮ್ಮಲ್ಲಿ ಹೊಡ್ಕಿಲ್ಲ. ಯಾರು ಹೇಳಿದ್ ನಿಮ್ಗೆ ಹೊಡ್ಕಿದೆ ಅಂತ? ಕಲ್ಪಲ್ಲಿ ಪ್ರಕಾಶ್ ಅವ್ರಿಗೂ ನಿಮ್ಮ ಸರ್, ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ. ನಿನ್ನೆ ನಿಮ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ. ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ, ನಾನು ಇಂಡಿಪೆಂಡೆಂಟು, ನಾನು ಪಕ್ಷೇತರ. ಮೊನ್ನೆ ಬೈಪಲ್ಲಿ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು, ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಪಕ್ಷೇತರ. ಹಾಗಾದ್ರೆ ಪಕ್ಷೇತರ ಅಂದಾಗ ಅವ್ರಿಗೆ ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬೇಡದ ಇರೋಗಿಲ್ಲ ಅಷ್ಟೇ. ಕಳೆದ ಕೋಚಿಮಲ್ ಚುನಾವಣೆಯಲ್ಲಿ ಇದು ನಂದು ಕಡೆ ಚುನಾವಣೆ ಅಂತ ನೀವು ಮಾತು ಕೊಟ್ಟಿದ್ದೀರಿ. ಇಲ್ಲ, ನಾನು ಮಾತು ಕೊಟ್ಟಿಲ್ಲ. ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ? ಮಾತುಕತೆ ನಡೀತು. ನಮ್ಮ ಸ್ಕೂಲ್ಗೆ ಬಂದಿದ್ರು ಅವರು, ಕೇಳಿದ್ರು ಅಣ್ಣ ಎಲ್ಲಿ ಸಿಗ್ತೀರಿ ಅಂತ. ನಾನು ಸ್ಕೂಲಲ್ಲಿ ಇದ್ದೀನಪ್ಪ, ನೀನ್ ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ. ಇಲ್ಲ ನಾನು ನೀನ್ ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದ್ರು. ಸ್ಕೂಲಲ್ಲಿ ಇದ್ದೀನಿ ಅಂತಂದೆ. ಬಂದ್ಮೇಲೆ ಕೇಳಿದ್ರು, ಇಲ್ಲ ಈ ತರ ಪರಿಸ್ಥಿತಿ ಇದೆ, ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಬೈಫರ್ಕೇಶನ್ ತೊಂದರೆ ಆಗಿದೆ, ಈಗ ನಾನು ನಿಲ್ದೇ ಇದ್ರೆ ನನಗೆ ಅವಮಾನ ಆಗ್ತದೆ, ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಇಲ್ಲಣ್ಣ ನೀವು ಹಂಗೆ ಹಿಂಗೆ ಅಂದ್ರು. ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದ್ರು. ನಾನು ಹೇಳಿದ್ದು ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಆಗ್ಲಿ, ನಿಮ್ಗೆ ಇದ್ ಮಾಡ್ತೀನಿ ಅಂತ ಆಗ್ಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೆ ಹೋದ್ವಿ. ನಿಮ್ಮ ಟಾರ್ಗೆಟ್ ಬಂದಿದೆಯಾ? ಯಾವ ಟಾರ್ಗೆಟ್? ನಿಮ್ಮ ಚುನಾವಣೆ ಟಾರ್ಗೆಟ್ ಬಂದಿರುತ್ತೆ, ಆ ಟಾರ್ಗೆಟ್ ರೀಚ್ ಆಗಿದೆ, ಗೆದ್ದಿರೋದು. ಮಾನದಂಡ ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಎ ನಂಬರ್ ಗೇಮ್ ಅಂತ. ಪೊಲಿಟಿಕ್ಸ್ ಅಂಡ್ ಇದು ಪ್ರಜಾಪ್ರಭುತ್ವದಲ್ಲಿ ಏನಂದ್ರೆ ನಂಬರ್ ಗೇಮ್. ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ, ಒಂದು ರೋಡ್ ಜಾಸ್ತಿ ಬರುತ್ತೋ ಅವ್ರು ಗೆದ್ದಂಗೆ. ಇಲ್ಲ, ನೀವು ನಿಮ್ ಜೊತೆ ಇದ್ದ ಡೆಲಿಗೇಟ್ಸ್ ಪೂರ್ತಿ ನೀವು ಸರ್, ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದಾರ? ಅವರು ನಾನು ಗೆದ್ದಿಲ್ಲ, ನಾನು ಸೋತಿಲ್ಲ, ಗೆದ್ದಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಲಿಕ್ಕೆ ಹೇಳಿ. ಸೋತಿಲ್ಲ ಗೆದ್ದಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ಲಿಕ್ಕೆ. ಮತ್ತೆ ಒಂದಾಗುವ ಚಾನ್ಸಸ್ ಆ ನಂತರ ಇನ್ನೊಂದು ಹೇಳ್ತೀನಿ, ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳ್ಳಕ್ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯ್ತು. ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ಗಳೆಲ್ಲಾನು 120 ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದ್ಕೊಟ್ರು. ಅವರೇ ತಂದ್ಕೊಟ್ರು. ನಾನು ಯಾರ ಹತ್ರ ಕಿತ್ಕೊಳ್ಳೋದಿಲ್ಲ, ನಾನು ಕಿತ್ಕೊಳ್ಳೋಂತ ನೆಸಿಟಿನೂ ಇಲ್ಲ. ಯಾಕಂದ್ರೆ ಅಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ಜನದ್ದು. ಅವರೇ ತಂದ್ಕೊಟ್ರು 120 ಜನ. ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಹೇಳಿಲ್ಲ. ಎರಡನೇದು, ಇದೇ ನಮ್ಮ MLA ಅವರು ಈ ಉಪ್ಪರಳ್ಳಿ ಮತ್ತೆ ಕಾಡೇನಹಳ್ಳಿಯಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯ್ತು. ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡ್ಬಿಟ್ರು. 6 ತಿಂಗಳು ಮೊದ್ಲೇನೆ, 6 ತಿಂಗಳು ಅಂದ್ರೆ 1 ವರ್ಷದ ಮೊದ್ಲೇನೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು. ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದೀನಿ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಒಂದ್ ನಿಮಿಷ ಇದೆ ಪೂರ್ತಿ ಹೇಳ್ಬಿಡ್ತೀನಿ. ಆ ಒಂದೇನು ಅಂತಂದ್ರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ. ಇನ್ ಸ್ವಲ್ಪ ಮೊದಲು ನಾನು ಇದೀನಿ ಅಂತ ಹೇಳಿದ್ರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನ್ ತೀರ್ಮಾನ ತಗೋತಾ ಇದ್ರೆ ಗೊತ್ತಿಲ್ಲ. ಬಟ್ ಅವರು ಲೇಟ್ ಎಂಟ್ರಿ. ಮೊದಲಿಗೆ ಅವ್ರ ಎಂಟ್ರಿ ಆಗಕ್ ಮೊದ್ಲೇನೆ ನನ್ನನ್ನ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಈಗ ಇದರಲ್ಲಿ ನಂದಿನಿ ಒಂದು ರೈತರ ಚುನಾವಣೆ ಯಾವುದೇ ಚಿಹ್ನೆ ಇರೋದಿಲ್ಲ. ಇಷ್ಟು ಪ್ರತಿಷ್ಠೆ, ಇಷ್ಟು ಆಕಾಂಕ್ಷಗಳು, ಇಷ್ಟು ಅನ್ನೋದರ ಇದು ಈ ಚುನಾವಣೆಗೆ ಬೇಕಾಗಿತ್ತು. ಅದು ಗೊತ್ತಿಲ್ಲ. ನಾನು ಯಾಕೆಂದ್ರೆ ನಾನು 4ನೇ ಸಾರಿ ಗೆಲ್ತಾ ಇದ್ದೇನೆ. ಹೊಸದಾಗಿ ನಿಂತು ಖರ್ಚು ಮಾಡೋರನ್ನ ಕೇಳಿ. ನಾನು 4ನೇ ಸಾರಿ ಗೆಲ್ತಾ ಇರೋದು. ದುಡ್ಡು ಕೊಡದೇನೆ ಗೆದ್ದಿದ್ದೀನಿ. 2004ರಲ್ಲಿ ನಂದು ಎಷ್ಟು ಗೊತ್ತಾ ಖರ್ಚು? ಬರೀ 50,000. 2004ರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ.
ನನ್ನ ಖರ್ಚೆಲ್ಲ ಬರೀ 50,000. ಅದು ಏನಕ್ಕೆ? ವೆಹಿಕಲ್ಸ್ ಇದಕ್ಕೋಸ್ಕರ ಅಷ್ಟೇನೆ. ಯಾರಿಗೂ ₹1 ಕೊಟ್ಟಿಲ್ಲ, ಒಂದು ಕುಡಿಸಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ, ಏನೂ ಇಲ್ಲ. ಆದ್ರೂ ಕೂಡ ಗೆದ್ದಿರೋದು. ಈಗ ನಂದಿನಿ ದೇಶದಲ್ಲಿ ಕಳೆದ ಇದರಲ್ಲಿ 39ನೇ ಇದರಲ್ಲಿತ್ತು, ಈಗ 4ನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ. ಹೇಗಿರ್ಬೋದು ನಿಮ್ಮ ಆಡಳಿತ, ಹೇಗಿರ್ಬೋದು ರೈತರಿಗೆ ನಿಮ್ಮ ಸಹಕಾರ? ಅಲ್ಲ, ನಮ್ಮ ಆಡಳಿತ ರೈತರಿಗೋಸ್ಕರನೇ. ನಾವು ಉತ್ತಮ ಆಡಳಿತ ಕೊಡಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು, ಮತ್ತೆ ಉತ್ಕೃಷ್ಟವಾದಂತ ಪಾನೀಯಗಳು ಕೊಡಬೇಕು, ಮತ್ತೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು. ಇದೇ ನಮ್ಮ ಧ್ಯೇಯ. ಮತ್ತೆ ರೈತರಿಗೆ ಒಳ್ಳೆ ಸ್ಪರ್ಧಾತ್ಮಕವಾದಂತ ದರ ಕೊಡಬೇಕು. ಇದು ನಮ್ಮ ಧ್ಯೇಯ. ಸರ್, ಈಗ ತಾಲೂಕಿನಲ್ಲಿ ಏನಾದ್ರು ಸಮೀಕರಣ ಬದಲಾಗಿದೆಯಾ ಸರ್ ನಿಮ್ಮ ಪಕ್ಷದಲ್ಲಿ? ಇಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಮುಖಂಡರು ಕೂಡ ಒಂದಾಗಿದ್ದೀವಿ. ಇದೇ ಒಂದಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ. ಈ ಎಲ್ಲ ಕಡೆ ಜೈಬೇರಿ ಬಾರಿಸೋದು ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾರೆ. ನಿಮ್ಮ ಬೆಂಬಲಕ್ಕೆ ಕಲ್ಪಲಿ ಪ್ರಕಾಶ್ ಅವರು ಲಾಸ್ಟ್ ಎಲೆಕ್ಷನ್ ನಲ್ಲಿ ನಿಂತಿದ್ರು. ಮತ್ತೆ ಏನಾದ್ರು ಮಾತುಕತೆ ಆಗಿ? ಈಗ ರಾಜಕಾರಣ ನಿಂತ ನೀರಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಬದಲಾವಣೆ ಜಗದ ನಿಯಮ. ಆಗಿರುವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ. ಅವರು ಒಡಂಬಡಿಕೆಯಾಗಿ ಇದಾದಾಗ ಬಂದ್ರೆ ಯಾರು ಇಲ್ಲ ಅನ್ನಲ್ಲ. ಅದ್ರಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ. ನೀವು ತಾಲೂಕು ಅಧ್ಯಕ್ಷರಾಗಿದ್ದೀರಾ? ಹೌದು. ಮತ್ತೆ ಆ ಪ್ರಯತ್ನಗಳು ಮಾಡ್ತೀರಾ? ಯಾವ ಪ್ರಯತ್ನಗಳು? ನಿಮ್ಮಿಂದ ದೂರ ಹೋಗಿದಾರ? ಅಲ್ಲ, ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರು ಇಲ್ಲ. ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರು ಇಲ್ಲ. ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದ್ರು. ಈ ಸದ್ಯಕ್ಕೆ ಅವರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ. ಆ ಸಂದರ್ಭ ಬಂದಾಗ ನೋಡೋಣ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಅವರು ಇದ್ರು ಸರ್, ಜೊತೆಲಿ ಜೆಡಿಎಸ್ ಅವರು ಇದ್ರು ಸರ್ ಪತ್ರಿಕಾಗೋಷ್ಠಿಯಲ್ಲಿ. ಸರ್, ಈಗ ಇದ್ರು ವಿಡಿಯೋದಲ್ಲಿ ಜೆಡಿಎಸ್ ಇದ್ರು. ನೀವು ಅಲ್ಲ, ಯಾರಿದ್ರು ಯಾರೋ ಗೊತ್ತಿಲ್ಲ. ಸಂದರ್ಭ ಬಂದಾಗ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಹುದು? ಈಗ ಇದಾರೆ ನೋಡಿ ಎಲ್ಲ ಟೀಮ್. ಅಲ್ಲೂ ಇದ್ರು ಅಂತ ಇಲ್ಲಿದ್ರು ಅಲ್ಲಿ ಬಂದಿಲ್ಲ ಅವರು, ಅಲ್ಲಿ ಬಂದಿದ್ರು. ಇವ್ರು ಬಂದಿದ್ರ? ಮತ್ತೆ ಬಿಡಿ ಯಾರೋ ಒಬ್ರು ಇಬ್ರು ಬಂದಿದ್ದಾಗ ನಾವ್ ಅದಕ್ಕೇನು ಮಾಡಕ್ ಆಗಲ್ಲ. ನೋಡೋಣ, ಸರ್. ಈಗ ಮುಂದಿನ ದಿನಗಳಲ್ಲಿ ಅದು ನಾವು ಚರ್ಚೆ ಮಾಡ್ತೀವಿ. ಸರ್, ಅದೇ ವಿಚಾರ. ಈಗ ಪಕ್ಷೇತರ ಅಭ್ಯರ್ಥಿಗೆ ನಿಮ್ ಪಕ್ಷದವರು ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಏನಾದ್ರು ಕ್ರಮ ತಗೊಳ್ಳೋದು? ಇದು ಸೀಕ್ರೆಟ್ ಬ್ಯಾಲೆಟ್ ಇಲ್ಲ, ಜೊತೆಯಲ್ಲಿ ಬಹಿರಂಗ ಪ್ರಚಾರದಲ್ಲಿ. ಸರ್, ಬಹಿರಂಗ ಪ್ರಚಾರದಲ್ಲಿ ಯಾರು ನನಗ್ ಕಾಣಿಸ್ಲಿಲ್ಲ. ವೋಟಿಂಗು ಸೀಕ್ರೆಟ್. ಯಾರಿಗೆ ಹಾಕಿದ್ದಾರೆ ಗೊತ್ತಾಗಲ್ಲ. ಹಂಗಾಗಿ ನಾವು ಅದನ್ನ ಏನು ಹೇಳಕ್ಕಾಗಲ್ಲ.